ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಪ್ರಕಟಣೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಜಾತಿ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆ 22ರಂದು ಹಮ್ಮಿಕೊಂಡದ. ಅದರ ಸಲುವಾಗಿ ನಮ್ಮ ತಳವಾರ ಸಮಾಜದವರು ಯಾವ ಕಾಲಮದಲ್ಲಿ ಏನೇನು ನೋಂದಣಿ ಮಾಡ್ಬೇಕಂತೇಳಿ ನಮ್ಗೆ ಎಲ್ಲ ಸಮಾಜದ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎಲ್ಲ ಯುವಕರಿಗೆ ಅರಿವು ಮುಖಾಂತರ ಎಲ್ಲ ತಾಲೂಕು ಅಧ್ಯಕ್ಷರು ಹಳ್ಳಿ ಹೋಗಿ ನಮ್ಮ ತಳವಾರ ಸಮಾಜದವರು ನೋಂದಣಿ ಮಾಡುವ ಕುರಿತು ಅರಿವು ಮೂಡಿಸ್ಬೇಕಂತೇಳಿ ಇವತ್ತು ನಾವು ಮೀಟಿಂಗ್ ಕರೆದಿದ್ದೆವು. ಅದರ ಉದ್ದೇಶವಾಗಿ ಒಂದೆರಡು ಮಾತಾಡ್ತೀನಿ ತಮ್ಮ ಸುದ್ದಿ ಮಿತ್ರರೊಂದಿಗೆ. ಈಗ ಸಮೀಕ್ಷೆಗೆ ಎಲ್ಲ ಮನೆಗೆ ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರು ಬರ್ತಾರೆ 22ನೇ ತಾರೀಕು. ಬಂದ ಟೈಮ್ನಾಗ ಅವರು ಪ್ರಥಮವಾಗಿ ಏನು ಕೇಳ್ತಾರೆ ನಿಮಗಂದ್ರೆ, ಬಂದ ಟೈಮ್ನಾಗ ನೀವು ಯಾವ ವರ್ಗಕ್ಕೆ ಸೇರಿದ್ದೀರಿ ಅಂತ ಕೇಳ್ತಾರೆ. ಅವ್ರು ಫಸ್ಟ್ ಯಾವ ವರ್ಗಕ್ಕೆ ಸೇರಿದ್ದೀರಿ ಅಂದ್ರೆ ನಾವು ST ವರ್ಗಕ್ಕೆ ಸೇರಿದ್ದೇವೆ ಅಂತ ನಾವು ಹೇಳಬೇಕು. ನಮ್ಮ ತಳವಾರ ಕುಲ ಬಾಂಧವರು ಹೇಳೋದ ಮೂಲಕ 9 ನಂಬರ್ ಓಪನ್ ಆಗ್ತದೆ. ಆ್ಯಪ್ ಮೊಬೈಲ್ನಲ್ಲಿ ಒಂದು ಟ್ಯಾಬ್ನಲ್ಲಿ ಮಾಡ್ತಾರೆ. ಅವ್ರು ಫಾರಮ್ ಗಿರಮ್ ಏನೋ ತೊಗೊಂಡ್ಬರಲ್ಲ. ST ಸಮಾಜಕ್ಕೆ ಸೇರಿದ್ದೇವೆ ಅನ್ನೋ ಟೈಮ್ನಾಗ ನಮ್ಮ ಸೀರಿಯಲ್ ನಂಬರ್ 9 ಓಪನ್ ಆಗ್ತದೆ. ಸೀರಿಯಲ್ ನಂಬರ್ 9 ಓಪನ್ ಆದ ಟೈಮ್ನಾಗ ನಾವು ಅಲ್ಲಿ ಏನು ಹೇಳ್ಬೇಕಂದ್ರೆ C38 ತಳವಾರು 13 ತಳವಾರು ಅಂತ ನಾವು ಹೇಳ್ಬೇಕು. ಅವ್ರಿಗೆ ನೋಂದಣಿ ಮಾಡ್ಕೊಂಡವ್ರಿಗೆ ಹೇಳೋದ್ರ ಟೈಮ್ನಾಗ ಅವರು C38 13 ಓಪನ್ ಮಾಡಿದಾಗ ಪರಿಶಿಷ್ಟ ಉಪಜಾತಿ ಬರೋಂಗಿಲ್ಲ ಅಲ್ಲಿ. ಸ್ಪಷ್ಟವಾಗಿ ಅದು ಓಪನ್ ಮಾಡಿದಾಗ ಮುಂದೆ ಏನು ಕೇಳ್ತದೆ ಕಾಲಮದಾಗ, ನೀವು ಸರ್ಟಿಫಿಕೇಟ್ ಪಡೆದಿದ್ದೀರಾ ಅಂತ ಕೇಳ್ತದೆ. ಪಡೆದಿದ್ದೀವಿ ಅಂತ ಹೇಳ್ಬೇಕು. ಮತ್ತು ಆಮ್ಯಾಗ ಮುಂದೆ 30ನೇ ಕಾಲಮ್ ಏನು ಕೇಳ್ತದೆ, ನಿಮ್ಗೆ ಕುಲಕಸಬು ಏನು ಅಂತ ಕೇಳ್ತದೆ. ಕುಲಕಸಬು ಏನು ಕೇಳಿದಾಗ ಅದು ನಿಗಮದ ಮಿಸ್ಟೇಕಾಗಿ ತಳವಾರ ಅಂತ ಮಾಡ್ಯಾರ. ನಾವು ತಳವಾರಿಕೆ ಅಂತ ಬರೆಸಬಹುದು, ತಳವಾರನೂ ಹೇಳ್ಬೋದು. ಅವ್ರ ಮಿಸ್ಟೇಕ್ ಅದ. ಇವು 3 ನಮ್ಮ ತಳವಾರ ಸಮಾಜದವರು ಹೆಚ್ಚಿನ ಗಮನವಿಟ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಯಾರೇ ಸಮೀಕ್ಷೆ ಬಂದಾಗ ಕರೆಕ್ಟವಾಗಿ ಮಾಹಿತಿ ಕೊಡಿ. ಉಪಜಾತಿ ಆ ಜಾತಿ ಗ್ರೂಪ್ನಾಗ ಏನು ಬರ್ಸೋಕೆ ಏನಿಲ್ಲ ಗೊಂದಲ ಸೃಷ್ಟಿ ಆಗ್ತಾವ. ಯಾವ ಉಪಜಾತಿಗಳು ತಲೆ ಕೆಡಿಸ್ಕೋಬರಿ. ಉಪಜಾತಿ ಇದ್ದಿದ್ದು ಹಿಂದುಳಿದ ವರ್ಗದಲ್ಲಿ ಮಾತ್ರ ಹೋದಾಗ ಉಪಜಾತಿ ಓಪನ್ ಆಗ್ತದೆ. SC STದಲ್ಲಿ ಹೋದ್ರೆ ಮಾತ್ರ ಉಪಜಾತಿನೇ ಓಪನ್ ಆಗಂಗಿಲ್ಲ. ನೀವು ಪ್ರಥಮವಾಗಿ ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಒತ್ತಿ ಹೇಳೋದಂದ್ರೆ, ನೀವು ಯಾವ ವರ್ಗಕ್ಕೆ ಸೇರಿದ್ದೀರಿ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ. ಕೇಳಿದಾಗ ನಾವು ST ವರ್ಗಕ್ಕೆ ಸೇರಿದ್ದೇವೆ ಅಂತ ಹೇಳ್ಬೇಕು. ಅವ್ರಿಗೆ ಹೇಳೋದ ಮೂಲಕ ಸೀರಿಯಲ್ ನಂಬರ್ 9 ಓಪನ್ ಆಗ್ತದೆ. ಅದರಲ್ಲಿ ತಳವಾರ C38 ಕ್ರಮ ಸಂಖ್ಯೆ ನಂಬರ್ 13 ಹೋಲ್ಡ್ ನಂಬರ್ 13 ಅಂತೇಳಿ ಹೇಳ್ಬೇಕು. ನಾವು ಅದರಾಗ ಹೇಳೋದ ಮೂಲಕ ಕರೆಕ್ಟ್ ನಾವು STಯಲ್ಲಿ ತಳವಾರದಾಗ ನೋಂದಣಿ ಆಗ್ತದೆ. ಮತ್ತು ಇನ್ನಿಲ್ಲದ ಗೊಂದಲವನ್ನು ಅದು ಮಾಡಬೇಕು ಇದು ಮಾಡಬೇಕು ಗ್ರೂಪ್ನಾಗ ಅದು ಹೇಳ್ತಾರೆ. ನಾವು ತಳವಾರ ಸಮಾಜದವರು ಹೆಚ್ಚಿನ ಗಮನ ಕೊಟ್ಟು ಅವರು ಸಮೀಕ್ಷೆ ಬಂದ ಟೈಮ್ನಾಗ ನಿಮಗೆ ಒತ್ತಿ ಕೈ ಮುಗಿದು ಹೇಳೋದಂದರೆ, ವರ್ಗ ಕೇಳೋದ ಟೈಮ್ನಾಗ ಜಾತಿ ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರು ವರ್ಗ ಕೇಳಿದಾಗ ST ಅಂತೇಳಿ ಪ್ರಥಮ ಕೇಳದೆ ಅವರು ವರ್ಗ ಕೇಳ್ತಾರೆ ST ಅಂತೇಳಿ. ಅದರಲ್ಲಿ ಮುಂದೆ ಬರುವುದು 9 ನಂಬರ್ ಕಾಲಮಲ್ಲಿ ತಳವಾರ ಅಂತೇಳ್ರಿ 38.13 ತಳವಾರ ಅಂತೇಳಿ ಬರೆಸಿ ಸರ್ಟಿಫಿಕೇಟ್ ತೊಗೊಂಡಲ್ಲಿಂದ ತೊಗೊಂಡಿವಿ ಅಂತೇಳಿ ಬರೆಸ್ರಿ. ಮುಂದೆ ಬರುವ ಇನ್ನೂ 40-50 ಕ್ವಶನ್ ಕೇಳ್ತಾವೆ. ಮಾಮೂಲಿಯಾಗಿ ನಿಮಗೆ ಆಧಾರ್ ಕಾರ್ಡ್ ಕೇಳ್ತಾರೆ, ಎಜುಕೇಷನ್ ಕೇಳ್ತಾರೆ. ಅದು ಕರೆಕ್ಟ್ ಹೇಳ್ರಿ. ನಿಮಗೆ ಗಮನ ಕೇಳಿದಲ್ಲಿ ನಾವು ST ನಾವು ತಳವಾರು C38-13 ಇದು ತಪ್ಪದೆ ಎಲ್ಲರೂ ನೋಂದಣಿ ಮಾಡಿಸ್ರಿ. ರಾಜ್ಯ ತಳವಾರ ಮಹಾಸಭಾದ ವತಿಯಿಂದ ನಮ್ಮ ತಳವಾರ ಸಮುದಾಯದ ಪ್ರತಿಯೊಬ್ಬ ಯುವಕರಿಗೂ ಮತ್ತು ವಿಶೇಷವಾಗಿ ಮಹಿಳೆಯರಿಗೂ, ಯಾಕಂದರೆ ಸರ್ವೆ ಮಾಡೋಕ್ಕೆ ಬಂದಾಗ ಮನೆಯಲ್ಲಿ ಮಹಿಳೆಯರೇ ಇರ್ತಾರೆ. ಸೊ ಅವರಿಗೆ ನೀವು ಈ ವಿಡಿಯೋನ ನೋಡ್ತಿರುವಂಥ ನಾವೆಲ್ಲ ಯುವಕರಾಗಿರಲಿ ಅಥವಾ ಯಾರಾದರೂ ಗಂಡ್ಮಕ್ಳು ಮೊದಲ ನಮ್ಮ ತಾಯಂದಿರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಈ ವಿಡಿಯೋನ ತೋರಿಸ್ರಿ. ಯಾಕಂದರೆ ಸರ್ವೆ ಬಂದಾಗ ಹೇಳೋರು ಅವರೇ ಇರ್ತಾರೆ. ನೀವು ಮನೆಯಲ್ಲಿದ್ದ ಇದ್ದಾಗ ಸರ್ವೆ ಬಂದಾಗ ಏನು ಹೇಳಬೇಕು ಅಂತಂದರೆ, ನಿಮ್ಮದು ಮೊದಲು ವರ್ಗ ಯಾವುದು ಅಂತ ಕೇಳ್ತಾರೆ, ಅಥವಾ ನೀವು ಯಾವುದರಲ್ಲಿ ಬರ್ತೀರಾ ಅಂತ ಕೇಳಿದಾಗ ನೀವು ST ಅಂತ ಮೊದಲು ಹೇಳಬೇಕು. ST ಅಂತ ಮೊದಲು ಹೇಳಿದಾಗ ಅವಾಗ ಏನು ಕೇಳ್ತಾರೆ ಅವರು, ST ಒಳಗೆ ಯಾವ್ದು ಬರುತ್ತೆ ರೀ ನಿಮ್ಮದು ಅಂತ ಕೇಳ್ತಾರೆ. ST ಒಳಗೆ ಯಾವ್ದು ಬರುತ್ತೆ ಅಂತಂದಾಗ ತಳವಾರ C38.13 ಅಂತ ಹೇಳಬೇಕು. ತಳವಾರ 9ನೇ ಕಾಲಮಲ್ಲಿರುತ್ತೆ. ತಳವಾರ C38.13 ಅಂತ ಇರುತ್ತೆ. ಅದನ್ನ ಹೇಳಬೇಕು. ಮತ್ತೆ ನಿಮ್ಮ ಕುಲಕಸುಬು ಉಪಜಾತಿ ಮತ್ತೆ ಯಾವುದೇ SC ಮತ್ತು ST ಯಾವುದೇ ಜಾತಿಗಳಿಗೂ ಉಪಜಾತಿಗಳು ಬರೆಸುವ ಅವಶ್ಯಕತೆ ಇರಲ್ಲ. ಇದು ಸರ್ಕಾರನೇ ಹೇಳಿದೆ. ಕೇವಲ ಜಾತಿಯನ್ನು ಮಾತ್ರ ಬರೆಸಬೇಕು, ಉಪಜಾತಿ ಯಾವುದೂ ಇರಲ್ಲ. ಮತ್ತೆ ಕುಲಕಸುಬು ಅಂತ ಕೇಳಿದಾಗ ತಳವಾರ್ಕಿ ಅಂತ ಹೇಳಬೇಕು. ತಳವಾರ ಅಂತ ಇದೆ, ಅದು 64
ನಂಬರ್ನಲ್ಲಿ ಇರುತ್ತೆ. ಆ 64 ನಂಬರಲ್ಲಿ ತಳವಾರ್ ಅನ್ನೋದನ್ನ ಬರೆಸಬೇಕು. ಇದನ್ನ ನಮ್ಮೆಲ್ಲ ಸಮುದಾಯದವರು ಪ್ರತಿಯೊಬ್ಬರು ಇದನ್ನ ಕೂಲಂಕುಷವಾಗಿ ಎಲ್ಲರಿಗೂ, ನಮ್ಮ ಮನೆಯಲ್ಲಿರುವಂತಹ ತಾಯಂದರಿಗೆ, ಅಕ್ಕ ತಂಗಿಯರಿಗೂ ಈ ವಿಚಾರವನ್ನು ತಿಳಿಸಬೇಕು. ಮತ್ತೆ ಹಿರಿಯರಿಗೂ, ಯಾಕಂದ್ರೆ ಸರ್ವೆ ಯಾವಾಗ ಬರ್ತಾರೋ, ಮಧ್ಯಾಹ್ನ ಬರ್ತಾರೋ, ಸಾಯಂಕಾಲ ಬರ್ತಾರೋ ಗೊತ್ತಾಗಲ್ಲ. ಸರ್ವೆ ಬಂದಾಗ ಮನೆಯಲ್ಲಿ ಯಾರು ಇರ್ತೀರ ಪ್ರತಿಯೊಬ್ಬರಿಗೂ ಈ ವಿಚಾರವನ್ನು ತಿಳಿಸಬೇಕು. ಇನ್ನೊಂದು ಬಾರಿ ಹೇಳ್ತೀನಿ, ದಯವಿಟ್ಟು ಕರೆಕ್ಟ್ ಆಗಿ ಕೇಳ್ರಿ. ನಮ್ದು ಕೆಟಗರಿ ಕಾಸ್ಟ್ ಯಾವುದು ಅಂತ ಕೇಳಿದಾಗ ನಾವು ST ಅಂತ ಹೇಳ್ರಿ. ಅವಾಗ 9ನೇ ಕಾಲಮ್ ಓಪನ್ ಮಾಡಿದಾಗ 9ರೊಳಗೆ C38 ತಳವಾರ್ C38.13 ಅಂತ ಇರುತ್ತೆ. ಅದನ್ನ ಓಕೆ ಮಾಡಿಸ್ರಿ. ಕುಲಕಸುಬು ಏನಂದ್ರೆ ತಳವಾರ್ ಅಂತ ಬರ್ಸ್ರಿ, 64 ತಳವಾರ್ ಅಂತ ಬರ್ಸ್ರಿ.